ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನರಾಶಿಯ ಬಂಧುಗಳೇ, ಇವತ್ತಿನ ವಿಡಿಯೋ ಮೀನರಾಶಿಯವರ ಪಾಲಿಗೆ ಕೇವಲ ಭವಿಷ್ಯವಲ್ಲ, ಇದೊಂದು ಜೀವನದ ಮಾರ್ಗದರ್ಶನ. ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. 1 ವರ್ಷ ಕಳೆಯುತ್ತಾ ಬಂತು, ಆದರೆ ನನ್ನ ಜೀವನ ಯಾಕೆ ಇನ್ನೂ ನಿಂತ ಜಾಗದಲ್ಲೇ ನಿಂತಿದೆ? ಎಷ್ಟೋ ಪ್ರಯತ್ನ ಪಟ್ಟರೂ ಗೆಲುವು ಯಾಕೆ ಸಿಗುತ್ತಿಲ್ಲ? ಬೆಟ್ಟದಷ್ಟು ಕಷ್ಟಗಳಿಗೆ ಈಗಲಾದರೂ ಪ್ರತಿಫಲ ಸಿಗುತ್ತಾ ಎನ್ನುವ ನೋವು ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಾದ್ರೆ ನೆನಪಿಟ್ಟುಕೊಳ್ಳಿ, ಕತ್ತಲು ಸರಿದು ಬೆಳಕು ಮೂಡುವ ಸಮಯ ಹತ್ತಿರ ಬಂದಿದೆ. ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ. ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಮೀನರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದೆ ಎಂದು ನನಗೆ ಗೊತ್ತು. ಬೇರೆಯವರ ಕಣ್ಣೀರು ಒರೆಸುವ ನೀವು ಒಂಟಿಯಾಗಿ ಕುಳಿತು ಎಷ್ಟೋ ಬಾರಿ ಅತ್ತಿದ್ದೀರಿ. ಆದರೆ ಸ್ನೇಹಿತರೆ, ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನ ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನ ಮತ್ತೆ ಸಂಕಷ್ಟಕ್ಕೆ ನೂಗಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಣದಂತ ಪರಿಹಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ಮೀನರಾಶಿಯವರು ಎಂದರೆ ಸಾಕ್ಷಾತ್ ದೇವತಾ ಮನುಷ್ಯರು, ಕರುಣಾಮಯಿಗಳು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಅಥವಾ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಗುರುರಾಯರ ಮತ್ತು ಮಹಾವಿಷ್ಣುವಿನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಮೀನರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 14 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಮೀನರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ರಾಶಿಚಕ್ರದ ಕೊನೆಯ ರಾಶಿ, ಅಂದರೆ ಮೋಕ್ಷಕ್ಕೆ ಹತ್ತಿರವಾದ ರಾಶಿ. ನಿಮ್ಮಷ್ಟು ಒಳ್ಳೆಯ ಮನಸ್ಸು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಬೇರೆಯವರು ಕಷ್ಟದಲ್ಲಿದ್ದರೆ ನಿಮ್ಮ ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ವೃತ್ತಿ ಜೀವನದಲ್ಲಿ ದೈವಿಕ ಬಲ ಮತ್ತು ಉನ್ನತ ಸ್ಥಾನ. ಹೌದು, ನಿಮ್ಮ ರಾಶ್ಯಾಧಿಪತಿ ಗುರುವು ಅತ್ಯಂತ ಬಲಶಾಲಿಯಾಗಿರುವುದರಿಂದ ಉದ್ಯೋಗದಲ್ಲಿ ನೀವು ಇಷ್ಟು ವರ್ಷ ಪೂರ್ತಿ ಅವಮಾನಗಳಿಗೆ ಈಗ ಗೌರವದ ರೂಪದಲ್ಲಿ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಲಿದ್ದಾರೆ. ಪ್ರಮೋಷನ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸರ್ಕಾರಿ ಕೆಲಸಕ್ಕಾಗಿ, ಅದರಲ್ಲೂ ಶಿಕ್ಷಕ ವೃತ್ತಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಪ್ರಬಲ ಯೋಗವಿದೆ. ಮೀನರಾಶಿಯವರು ಕೆಲಸದಲ್ಲಿ ಕಳ್ಳತನ ಮಾಡಲ್ಲ. ನಿಮ್ಮ ಈ ನಿಷ್ಠೆಯೇ ನಿಮಗೆ ರಾಜಯೋಗ ತಂದುಕೊಡಲಿದೆ. ಎರಡನೇ ದೊಡ್ಡ ಘಟನೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಮೀನರಾಶಿಯವರು ಹಣದ ಹಿಂದೆ ಹೋಗುವವರಲ್ಲ, ಆದರೆ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಇದು. ಗ್ರಹಗಳ ಸಂಚಾರವು ಧನಸ್ಥಾನವನ್ನು ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ಮೀನರಾಶಿಯವರು ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವಂತೆ ಮಾಡಲಿದೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಬೀಳಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಕನಸಿನ ಸೂರು. ಮೀನರಾಶಿಯವರಿಗೆ ನೀರಿನ ಜೊತೆ ಅಥವಾ ಪ್ರಕೃತಿಯ ಜೊತೆ ಇರಲು ಇಷ್ಟ. ನೀವು ಖರೀದಿಸುವ ಮನೆ ಅಥವಾ ಸೈಟ್ ಕೂಡ ಅಷ್ಟೇ ಸುಂದರವಾದ ಜಾಗದಲ್ಲಿರಲಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಬದಲಾಯಿಸಿ ಸಾಕಾಗಿದ್ರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ. 4ನೇ ಮನೆಯ ಬಲವಾದ ಹೆಚ್ಚಾಗಲಿದ್ದು ಗೃಹ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ಮೀನರಾಶಿಯವರು ಮನೆಯನ್ನು ದೇವಾಲಯದಂತೆ ನೋಡಿಕೊಳ್ಳುವವರು. ಈ ವರ್ಷ ನೀವು ಕಟ್ಟುವ ಮನೆ ವಾಸ್ತು ಪ್ರಕಾರವಾಗಿದ್ದು ನಿಮ್ಮ ಮುಂದಿನ ಏಳಿಗೆಗೆ ಕಾರಣವಾಗಲಿದೆ. 4ನೇ ಮಹತ್ತರ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ. ಮೀನರಾಶಿಯು ಜಲರಾಶಿಯಾಗಿದ್ದು 12ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ವಿದೇಶ ಪ್ರಯಾಣಕ್ಕೆ ಅತ್ಯಂತ ಪ್ರಶಸ್ತವಾದ ರಾಶಿ ನಿಮ್ಮದು. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಕೊಂಡಿದ್ದೀರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಅಲ್ಲಿ ಉತ್ತಮ ಸಂಬಳ ಮತ್ತು ಗೌರವ ಸಿಗಲಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ತೀರ್ಥಯಾತ್ರೆಗಾಗಿ ಅಥವಾ ಮೋಜು ಮಸ್ತಿಗಾಗಿ ಸಮುದ್ರ ದಾಟಿ ಹೋಗುವ ಯೋಗವಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಪ್ರಯಾಣ ಇದಾಗಲಿದೆ. 5ನೇ ಘಟನೆ ವಾಹನ ಯೋಗ ಮತ್ತು ಸುಖ ಪ್ರಯಾಣ.
ಮೀನರಾಶಿಯವರು ಐಷಾರಾಮಿ ಜೀವನಕ್ಕಿಂತ ನೆಮ್ಮದಿಯ ಜೀವನ ಬಯಸುವವರು. ನಿಮ್ಮ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ಹೊಸ ಕಾರು ಅಥವಾ ವಾಹನವನ್ನು ಖರೀದಿಸುವಿರಿ. ಹಳೆಯ ವಾಹನದಿಂದ ಆಗುತ್ತಿದ್ದ ತೊಂದರೆಗಳು ತಪ್ಪಲಿವೆ. ಗುರುಗ್ರಹದ ಅನುಗ್ರಹದಿಂದ ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣ ವಾಹನ ನಿಮಗೆ ಅದೃಷ್ಟ ತರಲಿದೆ. ಈ ವಾಹನ ಖರೀದಿ ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸಲಿದೆ. 6ನೇ ಘಟನೆ ಪ್ರೇಮ ವಿವಾಹ ಮತ್ತು ದಾಂಪತ್ಯದಲ್ಲಿ ಮಧುರ ಬಾಂಧವ್ಯ. ಮೀನರಾಶಿಯವರು ಪ್ರೀತಿಯ ಸಾಗರ. ನೀವು ಪ್ರೀತಿಸಿದರೆ ಜೀವವನ್ನೇ ನೀಡುತ್ತೀರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಗಾತಿ ಸಿಗಲಿದ್ದಾರೆ. ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಮೀನರಾಶಿಯವರು ತುಂಬ ಸೆನ್ಸಿಟಿವ್, ಸಣ್ಣ ಮಾತಿಗೆ ಬೇಜಾರು ಮಾಡಿಕೊಳ್ಳುತ್ತಾರೆ. ಆದರೆ ಈ ವರ್ಷ ನಿಮ್ಮ ಸಂಗಾತಿ ನಿಮ್ಮನ್ನು ಮಗುವಿನಂತೆ ನೋಡಿಕೊಳ್ಳಲಿದ್ದಾರೆ. ಇದರಿಂದ ದಾಂಪತ್ಯ ಜೀವನ ಸ್ವರ್ಗವಾಗಲಿದೆ. 7ನೇದು ಸ್ವಂತ ಬಿಸ್ನೆಸ್ ಮತ್ತು ವಿಸ್ತರಣೆ. ಮೀನರಾಶಿಯವರಿಗೆ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಜಾಸ್ತಿ. ನೀವು ಸ್ವಂತ ಉದ್ಯಮ, ಅದರಲ್ಲೂ ನೀರಿಗೆ ಸಂಬಂಧಿಸಿದ ಬಿಸ್ನೆಸ್, ಉದಾಹರಣೆಗೆ ಹೋಟೆಲ್, ಮಿನರಲ್ ವಾಟರ್, ಮೀನುಗಾರಿಕೆ ಅಥವಾ ಶಿಕ್ಷಣ ಸಂಸ್ಥೆ, ಕನ್ಸಲ್ಟೆನ್ಸಿ ಶುರು ಮಾಡಿದರೆ ದೊಡ್ಡ ಮಟ್ಟದ ಲಾಭಕಾರಿದೆ. ಗುರುಬಲ ಇರುವುದರಿಂದ ಬೋಧನೆ ಅಥವಾ ಸಲಹೆ ನೀಡುವ ವ್ಯವಹಾರದಲ್ಲಿ ನೀವು ಯಶಸ್ಸು ಕಾಣುವಿರಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಬಿಸ್ನೆಸ್ಗೆ ಬಂಡವಾಳವಾಗಲಿದೆ. ಗ್ರಾಹಕರು ನಿಮ್ಮ ಮೇಲೆ ಇಡುವ ನಂಬಿಕೆ ನಿಮಗೆ ಲಾಭ ತಂದುಕೊಡಲಿದೆ. 8ನೇ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ. ಮೀನರಾಶಿಯವರಿಗೆ ಅಂದರೆ ಒಳಮನಸ್ಸಿನ ಧ್ವನಿ ತುಂಬ ಶಾರ್ಪ್ ಆಗಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಹೂಡಿಕೆ ಮಾಡಿದರೆ ಲಾಭ ಜಾಸ್ತಿ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ದೀರ್ಘಕಾಲದ ಹೂಡಿಕೆಗಳು ಈಗ ಪಕ್ವವಾಗಿ ಕೈಗೆ ಹಣ ಬರುವ ಸಮಯ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಟ್ರೇಡಿಂಗ್ ಮಾಡಲು ಹೋಗಬೇಡಿ. 9ನೇದು ಆಧ್ಯಾತ್ಮಿಕ ಏಳಿಗೆ ಮತ್ತು ದೈವ ದರ್ಶನ. ಮೀನರಾಶಿಯವರು ಪುಟ್ಟ ದೈವ ಭಕ್ತರು. ನೀವು ಪುಣ್ಯಕ್ಷೇತ್ರಗಳಿಗೆ, ಕಾಶಿ, ರಾಮೇಶ್ವರ, ತಿರುಪತಿ ಅಥವಾ ಮಂತ್ರಾಲಯದಂಥ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು, ಹೋಮ ಹವನಗಳು, ಸತ್ಯನಾರಾಯಣ ಪೂಜೆಗಳು ನಡೆಯಲಿವೆ. ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ನೀವು ಮಾಡುವ ಧ್ಯಾನ ಮತ್ತು ಪೂಜೆಗಳಿಗೆ ಈ ವರ್ಷ ದೈವಿಕ ಶಕ್ತಿ ಸಿಗಲಿದ್ದು ನಿಮ್ಮ ಮುಖದಲ್ಲಿ ತೇಜಸ್ಸು ಕಾಣಿಸುತ್ತಲಿದೆ. ಘಟನೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮೀನರಾಶಿಯ ಪೋಷಕರು ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ತೇಯುವವರು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲಿದ್ದಾರೆ. ಮೆಡಿಕಲ್ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಓದುತ್ತಿರುವ ಮಕ್ಕಳಿಗೆ ದೊಡ್ಡ ಅವಕಾಶಗಳು ಸಿಗಲಿವೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿ ಬರಲಿದೆ. ನಿಮ್ಮ ಮಕ್ಕಳು ಸಮಾಜದಲ್ಲಿ ಕೀರ್ತಿವಂತರಾಗಲಿದ್ದಾರೆ. ಇದನ್ನು ನೋಡಿ ನಿಮ್ಮ ಜನ್ಮ ಸಾರ್ಥಕವಾಯಿತು ಎಂದು ಅನಿಸಲಿದೆ. 11ನೇ ಸಕಾರಾತ್ಮಕ ಘಟನೆ ಹೊಸ ಸ್ಕಿಲ್ ಮತ್ತು ತಂತ್ರಜ್ಞಾನದ ಬಳಕೆ. ಮೀನರಾಶಿಯವರು ಬದಲಾವಣೆಗೆ ಒಗ್ಗಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ನೀವು ಹೊಸ ಟೆಕ್ನಾಲಜಿ, ಹೊಸ ಸಾಫ್ಟ್ವೇರ್ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಅನಿವಾರ್ಯತೆ ಮತ್ತು ಉತ್ಸಾಹ ಎರಡನ್ನೂ ಹೊಂದುವಿರಿ. ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಗ್ಯಾಜೆಟ್ಗಳು ನಿಮ್ಮ ಮನೆಗೆ ಬರಲಿವೆ. ಆನ್ಲೈನ್ ಮೂಲಕ ಹಣ ಸಂಪಾದಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. 12ನೇ ಘಟನೆ ಕೋರ್ಟು ಕಚೇರಿ ಮತ್ತು ವಿವಾದಗಳ ಇತ್ಯರ್ಥ. ಮೀನರಾಶಿಯವರು ಶಾಂತಿ ಪ್ರಿಯರು, ಜಗಳ ಇಷ್ಟಪಡದವರು. ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕೇಸ್ ಹಾಕಿದ್ರೆ ಅಥವಾ ಆಸ್ತಿಗಾಗಿ ಕೋರ್ಟ್ ಅಲೆದಾಟವಿದ್ರೆ ಅದೆಲ್ಲದಕ್ಕೂ ಮುಕ್ತಿ ಸಿಗಲಿದೆ. ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ಜಗಳಗಳು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ. ನಿಮಗೆ ಸಿಗಬೇಕಾದ ನ್ಯಾಯಯುತವಾದ ಪಾಲು ನಿಮಗೆ ಸಿಗಲಿದೆ. ಸ್ನೇಹಿತರೆ, ಜೀವನ ಎಂದರೆ ಕೇವಲ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಮುಳ್ಳುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ಮೀನರಾಶಿಯವರ ಅತಿಯಾದ ಒಳ್ಳೆಯತನವೇ ಇದಕ್ಕೆ ಕಾರಣವಾಗಬಹುದು. ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು. 13ನೇ ಘಟನೆ ಅತಿಯಾದ ನಂಬಿಕೆ ಮತ್ತು ಹಣಕಾಸಿನ ಮೋಸ. ಮೀನರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಯಾರೇ ಬಂದು ಕಣ್ಣೀರು ಹಾಕಿದರೂ ನಂಬಿಬಿಡುತ್ತೀರಿ. ಇದೇ ಗುಣ ನಿಮಗೆ ಮುಳುವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀವು ಕೊಟ್ಟ ಹಣ ವಾಪಸ್ ಬಾರದೆ ಸಂಬಂಧವು ಕೆಟ್ಟು ಹಣವು ಹೋಗುವ ಪ್ರಸಂಗ ಎದುರಾಗಲಿದೆ. ಶ್ಯೂರಿಟಿ ಹಾಕಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ನೀವು ತುಂಬ ಕರುಣಾಮಯಿಗಳು ನಿಜ, ಆದರೆ ವ್ಯವಹಾರದಲ್ಲಿ ದಾಕ್ಷಿಣ್ಯ ಬೇಡ. ಇದಕ್ಕೆ ಪರಿಹಾರ ಹಣ ಕೊಟ್ಟು ಕೆಡಬೇಡಿ. ಯಾರನ್ನೇ ನಂಬಿದರೂ ದಾಖಲೆ ಇಲ್ಲದೆ ವ್ಯವಹರಿಸಬೇಡಿ. ನಿಮ್ಮ ದಯಾಗುಣವನ್ನು ಜನ ದುರುಪಯೋಗ ಪಡಿಸಿಕೊಳ್ಳಲು ಬಿಡಬೇಡಿ.
14ನೆಯ ಘಟನೆ ಪಾದಗಳ ಸಮಸ್ಯೆ ಮತ್ತು ಉದಾಸೀನತೆ. ಮೀನರಾಶಿಯು ಮನುಷ್ಯನ ಪಾದಗಳನ್ನು ಸೂಚಿಸುತ್ತದೆ. ಸಾಡೆ-ಸಾತಿ ಪ್ರಭಾವ ಇರುವುದರಿಂದ ನಿಮಗೆ ಕಾಲಿನ ಸಮಸ್ಯೆ, ಹಿಮ್ಮಡಿ ನೋವು ಅಥವಾ ನೀರಿನಿಂದ ಬರುವ ಸೋಂಕುಗಳು ಕಾಡಬಹುದು. ಹಾಗೆಯೇ ಮೀನರಾಶಿಯವರು ನೋಡೋಣ ಬಿಡು ನಾಳೆ ಮಾಡಿದರಾಯಿತು ಎಂದು ಉದಾಸೀನ ಮಾಡುವ ಸ್ವಭಾವದವರು. ಈ ಸೋಮಾರಿತನದಿಂದ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಸಮಸ್ಯೆ ಕಂಡರೂ ನಿರ್ಲಕ್ಷ್ಯ ಮಾಡಬೇಡಿ. ಇದಕ್ಕೆ ಪರಿಹಾರ ಪ್ರತಿದಿನ ವಾಕಿಂಗ್ ಮಾಡಿ ಮತ್ತು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಮೀನರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇಲ್ಲಿವೆ. ಮುಂದಿನ 3 ನಿಮಿಷ ತುಂಬ ಮುಖ್ಯ, ಮಿಸ್ ಮಾಡಬೇಡಿ. ಮೀನರಾಶಿಯ ಅಧಿಪತಿ ಗುರು, ಆದ್ದರಿಂದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ. ಇದು ಗುರುಬಲವನ್ನು ಹೆಚ್ಚಿಸಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. 2ನೆಯದಾಗಿ ಜಲಚರಗಳಿಗೆ ಆಹಾರ. ಮೀನರಾಶಿ ಜಲರಾಶಿಯಾಗಿರುವುದರಿಂದ ಕೆರೆ ಅಥವಾ ನದಿಯಲ್ಲಿರುವ ಮೀನುಗಳಿಗೆ ಆಹಾರ, ಮಂಡಕ್ಕಿ ಅಥವಾ ಹಿಟ್ಟು ಹಾಕುವುದು ಶ್ರೇಷ್ಠ ಪರಿಹಾರ. ಇದು ನಿಮ್ಮ ಸಾಲಬಾಧೆಯನ್ನು ನಿವಾರಿಸಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರಾಣಿ ದಯೆ ಮೀನರಾಶಿಯವರಿಗೆ ರಕ್ಷಾ ಕವಚವಿದ್ದಂತೆ. 3ನೇ ಸರಳ ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣ. ಮೀನರಾಶಿಯವರಿಗೆ ಮಹಾವಿಷ್ಣುವಿನ ಆರಾಧನೆ ಸಂಜೀವಿನಿ ಇದ್ದಂತೆ. ಪ್ರತಿದಿನ ಅಥವಾ ಕನಿಷ್ಠ ಗುರುವಾರ ಮತ್ತು ಶನಿವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ. ಇದು ನಿಮ್ಮಲ್ಲಿರುವ ಭಯ ಮತ್ತು ಆತಂಕವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಸ್ನೇಹಿತರೆ, ಮೀನರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಅಧ್ಯಾಯ. ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಇರಬೇಕಷ್ಟೇ. ಈ 14 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದು? ಸಾಲದ ಸಮಸ್ಯೆಯೇ ಅಥವಾ ಆರೋಗ್ಯವೇ ಅಥವಾ ನಂಬಿದವರು ಮೋಸ ಮಾಡಿದ್ದಾರೆ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ, ಕಷ್ಟದಲ್ಲಿರುವವರಿಗೆ ವಾಟ್ಸ್ಯಾಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ಅವರಿಗೂ ಒಳ್ಳೆಯದಾಗಲಿ. ನಿಮ್ಮ ಬದುಕು ಬಂಗಾರವಾಗಲಿ. ಗುರುರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮೀನರಾಶಿಯವರೇ, ಇದು ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ರಹಸ್ಯವನ್ನು, ನಿಮ್ಮ ಕಣ್ಣೆದುರೇ ನಡೆಯುತ್ತಿರುವ ಭಯಾನಕ ಸತ್ಯವನ್ನು ಬಯಲು ಮಾಡುವ ಎಚ್ಚರಿಕೆಯ ಗಂಟೆ. ನೀವು ರಾತ್ರಿ ಹಗಲು ಕಷ್ಟಪಡುತ್ತಿದ್ದೀರಾ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಕೊನೆಗೆ ನಿಮಗೆ ಯಾಕೆ ಪದೇ ಪದೇ ಮೋಸ ಆಗುತ್ತಿದೆ ಎಂದು ಒದ್ದಾಡುತ್ತಿದ್ದೀರಾ. ನಿಮ್ಮ ಕನಸುಗಳು ಕೈಗೆಟುಕುವಷ್ಟರಲ್ಲಿ ಕಣ್ಣೆದುರೇ ಕರಗಿ ನೀರಾಗುತ್ತಿವೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಹಾಗಾದರೆ ಒಂದು ಕಹಿ ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ಇದು ಕೇವಲ ನಿಮ್ಮ ಗ್ರಹಚಾರದ ದೋಷವಷ್ಟೇ ಅಲ್ಲ, ಬದಲಾಗಿ ನಿಮ್ಮ ಬೆನ್ನ ಹಿಂದೆಯೇ ನಿಂತು ನಿಮ್ಮ ಉಸಿರಿನಷ್ಟೇ ಹತ್ತಿರವಿದ್ದು ನಿಮ್ಮ ಇಡೀ ಜೀವನವನ್ನು ಸರ್ವನಾಶ ಮಾಡುತ್ತಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ನೆರಳಿನಲ್ಲೇ ಅಡಗಿ ಕುಳಿತಿದ್ದಾರೆ. ಆ 3 ಗುಪ್ತ ಶತ್ರುಗಳು ಯಾರು? ಅವರು ಹೇಗೆ ಅತ್ಯಂತ ಜಾಣತನದಿಂದ ನಿಮ್ಮನ್ನೇ ಬಲೆಗೆ ಬೀಳಿಸುತ್ತಿದ್ದಾರೆ? ನಿಮ್ಮನ್ನೇ ಉಪಯೋಗಿಸಿಕೊಂಡು ನಿಮ್ಮನ್ನು ಹೇಗೆ ನಾಶ ಮಾಡುತ್ತಿದ್ದಾರೆ? ಈ ವಿಡಿಯೋದ ಕೊನೆಯಲ್ಲಿ ಆ ಭಯಾನಕ ರಹಸ್ಯವನ್ನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲು ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. ಮೀನರಾಶಿ ಜ್ಯೋತಿಷ್ಯ ಶಾಸ್ತ್ರದ 12ನೇ ಮತ್ತು ಅಂತಿಮ ರಾಶಿ. ಜಲತತ್ವವನ್ನು ಹೊಂದಿರುವ ದೇವಗುರು ಬೃಹಸ್ಪತಿಯ ನೇರ ಆಳ್ವಿಕೆಗೆ ಒಳಪಟ್ಟಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಮತ್ತು ಪವಿತ್ರ ಸ್ವಭಾವದವರು. ನಿಮ್ಮ ಹೃದಯ ಶುದ್ಧ ಸ್ಫಟಿಕದಷ್ಟೇ ಕನ್ನಡಿಯಂತೆ ಸ್ವಚ್ಛವಾಗಿದೆ. ಬೇರೆಯವರ ಕಣ್ಣೀರು ನೋಡಿದರೆ ನಿಮ್ಮ ಕರುಳು ಚುರುಕೆನ್ನುತ್ತದೆ. ದಾರಿಯಲ್ಲಿ ಹೋಗುವ ಅಪರಿಚಿತರಿಗೆ ಕಷ್ಟ ಬಂದರೂ ನಿಮ್ಮ ಸ್ವಂತ ಕಷ್ಟವನ್ನು ಬದಿಗೊತ್ತಿ ಓಡಿ ಹೋಗಿ ಸಹಾಯ ಮಾಡುವಂತಹ ಮಹಾನ್ ತ್ಯಾಗಮಯ ಗುಣ ನಿಮ್ಮದು. ಆದರೆ ನಿಮ್ಮ ಈ ಅದ್ಭುತವಾದ ಮತ್ತು ದೈವಿಕವಾದ ಗುಣವೇ ನಿಮ್ಮ ಪಾಲಿಗೆ ಅತಿ ದೊಡ್ಡ ಮುಳುವಾಗುತ್ತಿದೆ. ನಿಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ನೀವು ಇಡೀ ಜಗತ್ತನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿಮ್ಮಂತೆ ಒಳ್ಳೆಯವರು, ನಿಷ್ಕಲ್ಮಶ ಮನಸ್ಸಿನವರು ಎಂದು ಕುರುಡಾಗಿ ನಂಬುತ್ತೀರಿ. ನಿಮ್ಮ ಈ ಕಣ್ಣು ಮುಚ್ಚಿದ ನಂಬಿಕೆಯೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವಾಗಿ ಮಾರ್ಪಟ್ಟಿದೆ.
ಎಷ್ಟೋ ಬಾರಿ ಯಾವುದೇ ಹೊಸ ವ್ಯಕ್ತಿಯನ್ನ ಭೇಟಿಯಾದಾಗ ಅಥವಾ ಹೊಸ ಕೆಲಸವನ್ನ ಶುರು ಮಾಡುವಾಗ ನಿಮ್ಮ ಒಳಮನಸ್ಸು ಅಂದರೆ ನಿಮಗೆ ದೇವರಿತ್ತಿರುವ ಅದ್ಭುತವಾದ ಇಂಟ್ಯೂಷನ್ ಶಕ್ತಿ ನಿಮಗೆ ಪದೇ ಪದೇ ಎಚ್ಚರಿಕೆ ಕೊಡುತ್ತದೆ. ಇವರನ್ನ ನಂಬಬೇಡ, ಈ ದಾರಿಯಲ್ಲಿ ಹೋಗಬೇಡ, ಇಲ್ಲಿ ಏನೋ ಅಪಾಯವಿದೆ ಎಂದು ಒಳಗಿನ ಧ್ವನಿ ನಿರಂತರವಾಗಿ ಹೇಳುತ್ತಲೇ ಇರುತ್ತದೆ. ಆದರೆ ನಿಮ್ಮಲ್ಲಿರುವ ಆ ಅಪಾರವಾದ ಕರುಣಾಮಯಿ ಮನಸ್ಸು ನಿಮ್ಮ ಒಳದನಿಯನ್ನು ಅಡಗಿಸಿ ಅವರಿಗೆ ಇನ್ನೊಂದು ಅವಕಾಶ ಕೊಡೋಣ, ಅವರು ಬದಲಾಗಬಹುದು ಎಂದು ಮತ್ತೆ ಅದೇ ತಪ್ಪನ್ನ ಮಾಡುವಂತೆ ನಿಮ್ಮನ್ನ ಪ್ರೇರೇಪಿಸುತ್ತದೆ. ಇದರ ಅಂತಿಮ ಪರಿಣಾಮ ಏನಾಗುತ್ತದೆ ಗೊತ್ತೇ? ಮತ್ತೆ ಅದೇ ಭೀಕರ ಮೋಸ, ಮತ್ತೆ ಅದೇ ಕಣ್ಣೀರು, ಅದೇ ಒಂಟಿತನ ಮತ್ತು ಅದೇ ಖಿನ್ನತೆ. ನೀವು ಒಮ್ಮೆ ಶಾಂತವಾಗಿ ಕುಳಿತು ಹಿಂತಿರುಗಿ ನಿಮ್ಮ ಕಳೆದ ಕೆಲವು ವರ್ಷಗಳ ಜೀವನವನ್ನ ಆಳವಾಗಿ ಅವಲೋಕಿಸಿ ನೋಡಿ. ಎಷ್ಟು ಬಾರಿ ನೀವು ಇತರರಿಗಾಗಿ, ನಮ್ಮದಲ್ಲವರಿಗಾಗಿ ನಿಮ್ಮ ಬೆಲೆಬಾಳುವ ಸಮಯ, ಕಷ್ಟಪಟ್ಟು ಸಂಪಾದಿಸಿದ ಹಣ ಮತ್ತು ನಿಮ್ಮ ಬೆವರು ಸುರಿಸುವ ಶ್ರಮವನ್ನ ಸಂಪೂರ್ಣವಾಗಿ ವ್ಯರ್ಥ ಮಾಡಿದ್ದೀರಿ. ನಿಮಗೆ ಅತ್ಯಂತ ಹತ್ತಿರವಾದವರು, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಣ್ಮುಚ್ಚಿ ನಂಬಿದವರೇ ನಿಮಗೆ ನಿರ್ದಾಕ್ಷಿಣ್ಯವಾಗಿ ದ್ರೋಹ ಬಗೆದಿಲ್ಲವೇ? ನೀವು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಿದ ಒಬ್ಬನೇ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ನಿಂತಿದ್ದಾನೆ. ನೀವು ಇಷ್ಟು ದಿನ ಇದೆಲ್ಲವೂ ನನ್ನ ಹಣೆಬರಹ, ನನ್ನ ಪೂರ್ವ ಜನ್ಮದ ಕರ್ಮ ಅಥವಾ ದೇವರ ಇಚ್ಛೆ ಎಂದು ಸುಮ್ಮನೆ ಅಂದುಕೊಂಡು ಸಮಾಧಾನ ಮಾಡಿಕೊಂಡಿದ್ದೀರಿ. ಆದರೆ ಅಸಲಿ ಸತ್ಯ ಅದಲ್ಲ. ನಿಮ್ಮ ಸುತ್ತಲೂ ಒಂದು ಕಾಣದ ಅತ್ಯಂತ ಬಲವಾದ ಜೇಡರ ಬಲೆಯನ್ನ ವ್ಯವಸ್ಥಿತವಾಗಿ ಹೆಣೆಯಲಾಗಿದೆ. ಈ ಬಲೆಯನ್ನ ಹೆಣೆಯುತ್ತಿರುವವರು ಹೊರಗಿನಿಂದ ಬಂದವರೇನಲ್ಲ ಅಥವಾ ಯಾವುದೋ ಮಾಟಮಂತ್ರ ದುಷ್ಟಶಕ್ತಿಗಳು ಅಲ್ಲ, ಬದಲಾಗಿ ಆ 3 ಗುಪ್ತ ಶತ್ರುಗಳು. ಅವರು ನಿಮ್ಮ ಕಣ್ಣಿಗೆ ನೇರವಾಗಿ ಭೌತಿಕ ರೂಪದಲ್ಲಿ ಕಾಣುವುದಿಲ್ಲ. ಅವರು ನಿಮ್ಮ ಅಕ್ಕಪಕ್ಕದಲ್ಲೇ, ನಿಮ್ಮ ದೈನಂದಿನ ಜೀವನದಲ್ಲೇ ಬೆರೆತು ಹೋಗಿದ್ದು, ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು, ನಿಮ್ಮ ಪ್ರತಿಯೊಂದು ಉಸಿರನ್ನು ಗಮನಿಸುತ್ತಾ ನಿಮ್ಮ ಪ್ರತಿಭೆ, ನಿಮ್ಮ ಮಾನಸಿಕ ಶಕ್ತಿ, ನಿಮ್ಮ ಅದೃಷ್ಟವನ್ನ ಒಂದು ಪಿಶಾಚಿಯಂತೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿದ್ದಾರೆ. ಈ ಶತ್ರುಗಳ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಅವರು ನಿಮ್ಮ ಜೀವನದ ಮೇಲೆ, ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಬೀರುತ್ತಿರುವ ಅಗೋಚರ ಪ್ರಭಾವವನ್ನು ನೀವು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಗುಪ್ತ ಶತ್ರುಗಳ ನಿರಂತರ ಪ್ರಭಾವದಿಂದಾಗಿಯೇ ಮೀನರಾಶಿಯವರಾದ ನೀವು ಆಗಾಗ ತೀವ್ರವಾದ ಮಾನಸಿಕ ಖಿನ್ನತೆಗೆ, ಒಂಟಿತನಕ್ಕೆ ಮತ್ತು ಆತಂಕಕ್ಕೆ ಒಳಗಾಗುತ್ತೀರಿ. ಒಂದು ದಿನ ನೀವು ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಇಡೀ ಜಗತ್ತನ್ನೇ ಗೆಲ್ಲುವ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವ ಕನಸು ಕಾಣುತ್ತೀರಿ. ನಿಮ್ಮಲ್ಲಿರುವ ಶಕ್ತಿಯನ್ನು ಕಂಡು ನೀವೇ ಬೆರಗಾಗುತ್ತೀರಿ. ಆದರೆ ಸರಿಯಾಗಿ ಮರುದಿನವೇ ಬೆಳಿಗ್ಗೆ ಏಳುವಷ್ಟರಲ್ಲಿ ಯಾವುದೋ ಕಾಣದ ಕರಾಳ ಶಕ್ತಿ ನಿಮ್ಮನ್ನು ಬಲವಾಗಿ ಹಿಂದಕ್ಕೆ ಎಳೆದಂತೆ, ಯಾವುದೋ ನಿರ್ದಿಷ್ಟ ಕಾರಣವಿಲ್ಲದೆ ವಿಪರೀತ ನಿರಾಸೆ, ಆಯಾಸ ಮತ್ತು ಶೂನ್ಯತೆ ನಿಮ್ಮನ್ನು ಆವರಿಸುತ್ತದೆ. ಆರ್ಥಿಕ ವಿಚಾರಕ್ಕೆ ಬಂದರೆ ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಿದರೂ ದುಡ್ಡು ನಿಮ್ಮ ಕೈಯಲ್ಲಿ ನೀರು ಸೋರಿದಂತೆ ಸೋರಿ ಹೋಗುತ್ತದೆ. ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚು, ರಿಪೇರಿ ಅಥವಾ ಬೇರೆಯವರ ಸಾಲ ತೀರಿಸುವ ರೂಪದಲ್ಲಿ ನಿಮ್ಮ ಹಣ ಖರ್ಚಾಗುತ್ತಲೇ ಇರುತ್ತದೆ. ಉಳಿತಾಯ ಎಂಬುದು ನಿಮಗೆ ಅಕ್ಷರಶಃ ಮರೀಚಿಕೆಯಾಗಿ ಬಿಟ್ಟಿದೆ. ವೃತ್ತಿ ಜೀವನದಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಪ್ರಶಂಸೆ ನಿಮಗೆ ಎಂದಿಗೂ ಸಿಗುತ್ತಿಲ್ಲ. ನೀವು ಹಗಲಿರುಳು ನಿದ್ದೆಗೆಟ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಆದರೆ ನಿಮ್ಮ ಆ ಕಷ್ಟದ ಕ್ರೆಡಿಟನ್ನು, ಅದರ ಮೆಚ್ಚುಗೆಯನ್ನು ಬೇರೆ ಯಾರೋ ಜಾಣತನದಿಂದ ಪಡೆದುಕೊಳ್ಳುತ್ತಾರೆ. ಪ್ರೀತಿ, ಪ್ರೇಮ ಮತ್ತು ಕೌಟುಂಬಿಕ ಸಂಬಂಧಗಳ ವಿಚಾರದಲ್ಲಂತೂ ನೀವು ಯಾವಾಗಲೂ ಎಲ್ಲವನ್ನೂ ತ್ಯಾಗ ಮಾಡುವವರೇ, ಕೊಡುವವರೇ ಆಗಿದ್ದೀರಿ ವಿನಃ ಪ್ರತಿಯಾಗಿ ಪಡೆಯುವವರಾಗಿಲ್ಲ. ನೀವು ಇತರರಿಗೆ ತೋರುವ ಅಗಾಧವಾದ ಪ್ರೀತಿಯ, ಕಾಳಜಿಯ ಕಾಲು ಭಾಗದಷ್ಟು ಪ್ರೀತಿಯು, ಗೌರವವು ನಿಮಗೆ ಈ ಸಮಾಜದಿಂದ, ನಿಮ್ಮವರಿಂದ ಮರಳಿ ಸಿಗುತ್ತಿಲ್ಲ. ಇದೆಲ್ಲವೂ ಆ 3 ಗುಪ್ತ ಶತ್ರುಗಳು ನಿಮ್ಮ ಸುತ್ತಲೂ ಸೃಷ್ಟಿಸಿರುವ ಭೀಕರವಾದ ನಕಾರಾತ್ಮಕ ಶಕ್ತಿಯ ವಲಯದ ನೇರ ಪರಿಣಾಮವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಹಳೆಯ ಗ್ರಂಥಗಳ ಪ್ರಕಾರ ಮೀನರಾಶಿಯವರು ಧ್ಯಾನ, ಆಧ್ಯಾತ್ಮಿಕತೆ, ಕಲೆ ಮತ್ತು ಕಲ್ಪನಾ ಶಕ್ತಿಯಲ್ಲಿ ಅತ್ಯಂತ ಉನ್ನತ ಮಟ್ಟವನ್ನು ತಲುಪಬಲ್ಲ ಅಗಾಧವಾದ ಸಾಮರ್ಥ್ಯ ಹೊಂದಿರುವರು. ನಿಮ್ಮೊಳಗೆ ಸಾಕ್ಷಾತ್ ಸರಸ್ವತಿಯೇ ನೆಲೆಸಿದ್ದಾಳೆ. ಆದರೆ ನಿಮ್ಮ ಈ ದೈವಿಕ ಶಕ್ತಿಯನ್ನು ಆ ಗುಪ್ತ ಶತ್ರುಗಳು ನಿರ್ದಯವಾಗಿ ಹತ್ತಿಕ್ಕುತ್ತಿದ್ದಾರೆ. ನಿಮ್ಮ ಕನಸುಗಳನ್ನು ನನಸಾಗಲು ಅವರು ಬಿಡುತ್ತಿಲ್ಲ. ನಿಮ್ಮೊಳಗೆ ಒಂದು ಅದ್ಭುತವಾದ ಜಗತ್ತನ್ನೇ ನಿಬ್ಬೆರಗಾಗಿಸುವ ಪ್ರತಿಭೆ ಅಡಗಿದೆ. ಆದರೆ ಅದನ್ನು ಹೊರಹಾಕಲು, ಕಾರ್ಯಗತ ಮಾಡಲು ನೀವು ಮುಂದಾದಾಗಲೆಲ್ಲ ಯಾವುದೋ ಒಂದು ವಿವರಿಸಲಾಗದ ಅಡೆತಡೆ, ಯಾವುದೋ ಒಂದು ಭಯ, ಯಾವುದೋ ಒಂದು ತಡೆಯಲಾಗದ ಗೊಂದಲ ನಿಮ್ಮ ಮನಸ್ಸನ್ನು ಕಾಡುತ್ತದೆ. ಈ ಗುಪ್ತ ಶತ್ರುಗಳು ನಿಮ್ಮನ್ನು ಒಳಗಿನಿಂದ ಎಷ್ಟು ದುರ್ಬಲಗೊಳಿಸಿದ್ದಾರೆ ಅಂದರೆ, ಕೆಲವು ಬಾರಿ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆಯೇ ನಂಬಿಕೆ ಹೊರಟು ಹೋಗುತ್ತದೆ. ನಾನು ಯಾವುದಕ್ಕೂ ಲಾಯಕ್ಕಿಲ್ಲವೇನು, ನನ್ನಿಂದ ಈ ಜನ್ಮದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲವೇನು, ನನ್ನ ಹಣೆಬರಹವೇ ಇಷ್ಟು ಎಂಬ ಕೀಳರಿಮೆ
ಆತ್ಮನ್ಯೂನ್ಯತೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸುತ್ತದೆ. ಆದರೆ ದಯವಿಟ್ಟು ಮರೆತು ಕೂಡ ಹಾಗೆ ಅಂದುಕೊಳ್ಳಬೇಡಿ. ನೀವು ಈ ಭೂಮಿಯ ಮೇಲೆ ಹುಟ್ಟಿರುವುದು ಕೇವಲ ಸೋಲಲಿಕ್ಕಲ್ಲ, ಬೇರೆಯವರ ಕೈಗೊಂಬೆ ಆಗಲಿಕ್ಕಲ್ಲ. ನೀವು ಇಡೀ ಜಗತ್ತನ್ನೇ ನಿಮ್ಮ ಅಪಾರವಾದ ಪ್ರೀತಿಯಿಂದ, ನಿಮ್ಮ ಬೆರಗುಗೊಳಿಸುವ ಪ್ರತಿಭೆಯಿಂದ ಒಲಿಸಿಕೊಳ್ಳಬಲ್ಲ ಮಹಾನ್ ಶಕ್ತಿಶಾಲಿಗಳು. ಆದರೆ ಆ ಉತ್ತುಂಗದ ಶಿಖರವನ್ನು ತಲುಪುವ ಮುನ್ನ ನಿಮ್ಮ ಕಾಲಿಗೆ ಬಿಗಿಯಾಗಿ ಕಟ್ಟಿರುವ ಆ 3 ಕಗ್ಗತ್ತಲಿನ ಸರಪಳಿಗಳನ್ನು, ಆ 3 ಗುಪ್ತ ಶತ್ರುಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಶಾಶ್ವತವಾಗಿ ನಿಮ್ಮ ಜೀವನದಿಂದ ದೂರ ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಉಜ್ವಲವಾದ ಭವಿಷ್ಯವು ಕತ್ತಲೆಯ ಕೂಪದಲ್ಲಿ ಶಾಶ್ವತವಾಗಿ ಕಳೆದು ಹೋಗುತ್ತದೆ. ಇಲ್ಲಿಯವರೆಗೆ ಒಂದೇ ಸಮನೆ ಈ ವಿಡಿಯೋವನ್ನು ನೋಡಿದ್ದೀರಿ ಅಂದರೆ ಅದರ ಅರ್ಥ ಒಂದೇ, ನಿಮ್ಮಲ್ಲಿ ನಿಮ್ಮ ಹಾಳಾಗುತ್ತಿರುವ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು, ಬದಲಾಯಿಸಿಕೊಳ್ಳಬೇಕು ಎಂಬ ಪ್ರಾಮಾಣಿಕವಾದ ಹಂಬಲ ಇದೆ. ನಿಮ್ಮ ಕಷ್ಟಗಳಿಗೆ, ಕಣ್ಣೀರಿಗೆ ಶಾಶ್ವತ ಮುಕ್ತಿ ಹಾಡುವ ಹೊಸ ಜೀವನವನ್ನು ಆರಂಭಿಸುವ ಆ ಸುವರ್ಣ ಸಮಯ ಈಗ ಕೂಡಿ ಬಂದಿದೆ. ಆ 3 ಗುಪ್ತ ಶತ್ರುಗಳು ಯಾರು ಎಂದು ನಿಖರವಾಗಿ ತಿಳಿಯುವ ಕ್ಷಣ ಇದೀಗ ನಿಮ್ಮ ಕಣ್ಣ ಮುಂದಿದೆ. ಖಂಡಿತವಾಗಿಯೂ ಈಗ ನಿಮ್ಮ ಎದೆಯ ಬಡಿತ ವೇಗವಾಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು, ಅನುಮಾನಗಳು ಬಿರುಗಾಳಿಯಂತೆ ಏಳುತ್ತಿರಬಹುದು. ಆ ಶತ್ರುಗಳು ನನ್ನ ಸ್ವಂತ ಸಂಬಂಧಿಕರ, ನನ್ನ ಬಾಲ್ಯದ ಸ್ನೇಹಿತರ, ನಾನು ಪ್ರೀತಿಸುವವರ, ಅಥವಾ ನನ್ನ ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡುವವರ ಎಂಬ ಅನುಮಾನ ನಿಮ್ಮ ತಲೆಯಲ್ಲಿ ಕೊರೆಯುತ್ತಿರಬಹುದು. ಆದರೆ ಒಂದು ಮಾತನ್ನು ಸದಾ ನೆನಪಿಡಿ, ಜಗತ್ತಿನ ಅತಿ ದೊಡ್ಡ ಶತ್ರುಗಳು ಯಾವಾಗಲೂ ನಾವು ಕಲ್ಪನೆಯೂ ಮಾಡದ, ಊಹಿಸಲು ಸಾಧ್ಯವಾಗದ ರೂಪದಲ್ಲಿರುತ್ತಾರೆ. ಅವರು ಕತ್ತಿ ಹಿಡಿದುಕೊಂಡು ಹೊರಗಿನಿಂದ ಬರುವುದಿಲ್ಲ, ಬದಲಾಗಿ ಅವರು ನಮ್ಮ ಸ್ವಂತ ನಡವಳಿಕೆಯಲ್ಲಿ, ನಮ್ಮ ಹುಟ್ಟು ಗುಣಗಳಲ್ಲಿ, ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಮತ್ತು ನಮ್ಮ ಮಾನಸಿಕ ಸ್ಥಿತಿಯಲ್ಲೇ ಅತ್ಯಂತ ಸುರಕ್ಷಿತವಾಗಿ ಅಡಗಿ ಕುಳಿತಿರುತ್ತಾರೆ. ಹೌದು, ಈಗ ನಾನು ಆ 3 ಗುಪ್ತ ಶತ್ರುಗಳ ಮೇಲಿನ ಕಪ್ಪು ಪರದೆಯನ್ನು ಶಾಶ್ವತವಾಗಿ ಸರಿಸುತ್ತಿದ್ದೇನೆ. ಪ್ರತಿಯೊಂದು ಶತ್ರುವಿನ ಬಗ್ಗೆ ನಾನು ವಿವರಿಸುವಾಗಲೂ ನಿಮ್ಮ ದೈನಂದಿನ ಜೀವನದಲ್ಲಿ ನಡೆದು ಹೋದ ಘಟನೆಗಳನ್ನು ದಯವಿಟ್ಟು ಅದಕ್ಕೆ ಹೋಲಿಸಿ ನೋಡಿ. ಆಗ ನಿಮ್ಮ ಕಣ್ಣುಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ ಮತ್ತು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇಷ್ಟು ದಿನ ನೀವು ಎಷ್ಟು ದೊಡ್ಡ ಭ್ರಮೆಯಲ್ಲಿ, ಸುಳ್ಳಿನ ಜಗತ್ತಿನಲ್ಲಿ ಬದುಕುತ್ತಿದ್ದೀರಿ ಎಂದು. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಂಡಿರುವ ಆ 3 ಗುಪ್ತ ಶತ್ರುಗಳಲ್ಲಿ ಮೊದಲನೆಯ ಮತ್ತು ಅತಿ ಭಯಾನಕ ಶತ್ರು ಬೇರಾರೂ ಅಲ್ಲ, ಅದುವೇ ನಿಮ್ಮ ಮಿತಿಮೀರಿದ ಭಾವನಾತ್ಮಕ ಅವಲಂಬನೆ ಮತ್ತು ಬೇರೆಯವರ ಕಷ್ಟವನ್ನು ನಿಮ್ಮದೆಂದು ಭಾವಿಸುವ ಕುರುಡು ಗುಣ. ಇದನ್ನು ಮನಃಶಾಸ್ತ್ರದಲ್ಲಿ ಎಕ್ಸ್ಟ್ರೀಮ್ ಎಂಪತಿ ಎಂದು ಕರೆಯುತ್ತಾರೆ. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ಪಾಲು ಅಕ್ಷರಶಃ ಸತ್ಯ. ಮೀನರಾಶಿಯವರಾದ ನೀವು ದಯೆ ಮತ್ತು ಕರುಣೆಯ ಅಲೆಗಳಿಲ್ಲದ ಸಾಗರ. ಯಾರಾದರೂ ನಿಮ್ಮ ಮುಂದೆ ಬಂದು 2 ಹನಿ ಸುಳ್ಳು ಕಣ್ಣೀರು ಹಾಕಿದರೆ ಅವರ ಕಷ್ಟವನ್ನು ನಿಮ್ಮ ಸ್ವಂತ ಕಷ್ಟವೆಂದು ಭಾವಿಸಿ ನಿಮ್ಮ ಸರ್ವಸ್ವವನ್ನು, ನಿಮ್ಮ ಆಸ್ತಿಯನ್ನು ತ್ಯಾಗ ಮಾಡಲು ನೀವು ಮುಂದಾಗುತ್ತೀರಿ. ಇದನ್ನೇ ತಮ್ಮ ಬಂಡವಾಳವಾಗಿಟ್ಟುಕೊಂಡಿರುವ ಕೆಲವು ಭಾವನಾತ್ಮಕ ರಕ್ತಪಿಶಾಚಿಗಳು ನಿಮ್ಮ ಸುತ್ತಲೂ ನಿಮ್ಮ ಸ್ನೇಹಿತರ, ಸಂಬಂಧಿಕರ ರೂಪದಲ್ಲಿಯೇ ಇದ್ದಾರೆ. ಅವರು ಕೇವಲ ತಮ್ಮ ಸ್ವಾರ್ಥದ ಕೆಲಸ ಸಾಧಿಸಿಕೊಳ್ಳಲು, ತಮ್ಮ ಹೊಣೆಗಾರಿಕೆಯನ್ನು ಮತ್ತು ಕಷ್ಟಗಳನ್ನು ನಿಮ್ಮ ತಲೆಗೆ ಕಟ್ಟಲು ಮಾತ್ರ ನಿಮ್ಮ ಬಳಿ ಪ್ರೀತಿಯ ನಾಟಕವಾಡುತ್ತಾ ಬರುತ್ತಾರೆ. ಅಮೂಲ್ಯವಾದ ಸಮಯ, ನಿಮ್ಮ ಕಷ್ಟದ ಹಣ ಎಲ್ಲವನ್ನೂ ಜಿಗಣೆಯಂತೆ ಹೀರಿಕೊಂಡು ತಮ್ಮ ಕೆಲಸ ಮುಗಿದ ತಕ್ಷಣ ಕೊನೆಗೆ ನಿಮ್ಮನ್ನು ಬೀದಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ತಾರೆ. ನಿಮ್ಮ ಈ ಎಂದಿಗೂ ನಿಲ್ಲದ, ಮಿತಿ ಇಲ್ಲದ ಕರುಣೆಯೇ ನಿಮ್ಮ ಮೊದಲ ಬಹುದೊಡ್ಡ ಶತ್ರು. ಯಾರು ನಿಜವಾಗಿಯೂ ಕಷ್ಟದಲ್ಲಿದ್ದಾರೆ ಮತ್ತು ಯಾರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಲಿಪಶುವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸೂಕ್ಷ್ಮ ವ್ಯತ್ಯಾಸವನ್ನು ನೀವು ಅರಿಯುವವರೆಗೂ ಈ ಜನ್ಮದಲ್ಲಿ, ನಿಮ್ಮ ಜೀವನದಲ್ಲಿ ಉದ್ಧಾರ, ಯಶಸ್ಸು ಎಂಬುದು ಅಸಾಧ್ಯ. ನೆನಪಿಡಿ, ಕರುಣೆ ಇರಲಿ, ಆದರೆ ಅದು ನಿಮ್ಮನ್ನು ಬಲಿಪಶು ಮಾಡುವ ಮೂರ್ಖತನವಾಗದಿರಲಿ. ಇದು ನಿಮ್ಮನ್ನು ಕಾಡುತ್ತಿರುವ ಮೊದಲ ಮತ್ತು ಅತಿ ದೊಡ್ಡ ಶತ್ರು. ಇನ್ನು ನಿಮ್ಮನ್ನು ಒಳಗಿಂದೊಳಗೆ ಗೆದ್ದಲಿನಂತೆ ಕರೆದುಕೊಳ್ಳುತ್ತಿರುವ ಎರಡನೇ ಅತ್ಯಂತ ಅಪಾಯಕಾರಿ ಗುಪ್ತ ಶತ್ರು ವಾಸ್ತವದಿಂದ ಓಡಿ ಹೋಗುವ ಪ್ರವೃತ್ತಿ ಮತ್ತು ಮುಂದೂಡುವಿಕೆ. ಜ್ಯೋತಿಷ್ಯ ಭವಿಷ್ಯದಲ್ಲಿ ಮೀನರಾಶಿಯವರು ಅದ್ಭುತವಾದ ಕಲ್ಪನಾ ಲೋಕದಲ್ಲಿ, ಡ್ರೀಮ್ ವರ್ಲ್ಡ್ನಲ್ಲಿ ವಿಹರಿಸುವವರು ಎಂದು ಹೇಳಲಾಗುತ್ತದೆ. ವಾಸ್ತವ ಜಗತ್ತು ನಿಮಗೆ ಕಠಿಣವೆನಿಸಿದಾಗ, ಜೀವನದಲ್ಲಿ ದೊಡ್ಡ ಕಷ್ಟಗಳು, ಸವಾಲುಗಳು ಎದುರಾದಾಗ, ಆ ಸಮಸ್ಯೆಗಳ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಎದುರಿಸಿ ಹೋರಾಡುವ ಬದಲು ನೀವು ನಿಮ್ಮದೇ ಆದ ಒಂದು ಸುರಕ್ಷಿತ ಕಲ್ಪನಾ ಲೋಕಕ್ಕೆ, ಭ್ರಮಾಲೋಕಕ್ಕೆ ಮೆಲ್ಲನೆ ಜಾರಿ ಬಿಡುತ್ತೀರಿ. ಸಮಸ್ಯೆಗಳನ್ನು ನಾಳೆಗೆ ಮುಂದೂಡುವುದು, ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಪರೀತ ಭಯಪಡುವುದು ಮತ್ತು ಆಮೇಲೆ ನೋಡಿಕೊಳ್ಳೋಣ, ದೇವರಿದ್ದಾನೆ ಎಂಬ ಉದಾಸೀನತೆ ನಿಮ್ಮನ್ನು ಆವರಿಸುತ್ತದೆ. ಈ ವಾಸ್ತವದಿಂದ ತಪ್ಪಿಸಿಕೊಳ್ಳುವ ಸತ್ಯವನ್ನು ಒಪ್ಪಿಕೊಳ್ಳದಿರುವ ಗುಣವೇ ನಿಮ್ಮ ಎರಡನೇ ಬಹುದೊಡ್ಡ ಶತ್ರು. ಇದು ನಿಮ್ಮನ್ನು ದಿನೇ ದಿನೇ ಸೋಮಾರಿಯನ್ನಾಗಿ, ನಿಷ್ಕ್ರಿಯರನ್ನಾಗಿ ಮಾಡುತ್ತಿದೆ. ನಿಮ್ಮಲ್ಲಿರುವ ಅದ್ಭುತವಾದ ಜಗತ್ತನ್ನೇ ಬೆಳಗಬಲ್ಲ ಪ್ರತಿಭೆಯನ್ನು ಹೊರಬರದೆಂದೇ ತಡೆಯುತ್ತಿರುವ ಅತಿ ದೊಡ್ಡ ಗೋಡೆ ಆಗಿದೆ.
ಎಷ್ಟೋ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದರೂ ನಿಮ್ಮ ಈ ನಿರ್ಧಾರ ತೆಗೆದುಕೊಳ್ಳಲಾಗದ ವಿಪರೀತ ಗೊಂದಲ ಮತ್ತು ವಾಸ್ತವದ ಕಠಿಣತೆಯ ಭಯ ಅಸುವರ್ಣ ಅವಕಾಶಗಳನ್ನು ನಿಮ್ಮಿಂದ ಶಾಶ್ವತವಾಗಿ ಕಸಿದುಕೊಂಡಿದೆ. ಸಮಸ್ಯೆ ಎಷ್ಟೇ ದೊಡ್ಡದಿರಲಿ, ಅದು ಬೆಟ್ಟದಷ್ಟೇ ಇರಲಿ, ಕಣ್ಣಲ್ಲಿ ಕಣ್ಣಿಟ್ಟು ಅದರ ಎದೆ ಸೀಳಿ ನಿಲ್ಲುವ ಅಪ್ರತಿಮ ಧೈರ್ಯವನ್ನು ನೀವು ಈಗಲೇ ಬೆಳೆಸಿಕೊಳ್ಳಬೇಕು. ನಿಮ್ಮ ಈ ಸುಂದರವಾದ ಕಲ್ಪನಾ ಲೋಕದಿಂದ ಹೊರಬಂದು ಕಠಿಣವಾದ ನೆಲದ ಮೇಲೆ ಕಾಲಿಟ್ಟು ವಾಸ್ತವದ ಬಿಸಿಲನ್ನು ಎದುರಿಸುವವರೆಗೂ ಈ ಎರಡನೇ ಶತ್ರು ನಿಮ್ಮನ್ನು ಮುಂದಕ್ಕೆ ಒಂದು ಹೆಜ್ಜೆಯೂ ಇಡಲು ಬಿಡುವುದಿಲ್ಲ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ ಸಂಪೂರ್ಣ ಸರ್ವನಾಶಕ್ಕೆ ನಿಮ್ಮ ಇಂದಿನ ಈ ಪರಿಸ್ಥಿತಿಗೆ ನೇರ ಕಾರಣವಾಗಿರುವ ಮೂರನೇ ಅತಿ ದೊಡ್ಡ ಗುಪ್ತ ಶತ್ರು ಇಲ್ಲ ಎಂದು ಹೇಳಲಾಗದ ನಿಮ್ಮ ಹುಟ್ಟು ದೌರ್ಬಲ್ಯ. ಇದೇ ನಿಮ್ಮ ಇಡೀ ಜೀವನದ ಬಹುದೊಡ್ಡ ಶಾಪವಾಗಿದೆ. ಮೀನರಾಶಿಯವರಿಗೆ ಯಾರಿಗಾದರೂ ಯಾವುದೇ ವಿಚಾರಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಆಗುವುದಿಲ್ಲ ಎಂದು ಹೇಳಿದರೆ ಆ ಮುಂದಿರುವ ವ್ಯಕ್ತಿಗೆ ಎಲ್ಲಿ ಬೇಸರವಾಗುತ್ತದೆಯೋ, ಅವರ ಮನಸ್ಸಿಗೆ ಎಲ್ಲಿ ನೋವಾಗುತ್ತದೆಯೋ, ಅವರು ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾರೋ ಎಂಬ ವಿಪರೀತವಾದ ಅರ್ಥವಿಲ್ಲದ ಭಯ, ಈ ಒಂದೇ ಒಂದು ಕಾರಣಕ್ಕಾಗಿ ನಿಮಗೆ ಎಷ್ಟೇ ಕಷ್ಟವಿದ್ದರೂ, ನಿಮಗೆ ಆ ಕೆಲಸ ಇಷ್ಟವಿಲ್ಲದಿದ್ದರೂ, ನಿಮ್ಮ ಬಳಿ ಬಿಡಿಗಾಸು ಇಲ್ಲದಿದ್ದರೂ, ಕೇವಲ ಬೇರೆಯವರನ್ನು ಮೆಚ್ಚಿಸಲು ಅವರ ಆ ಮುಖವಾಡದ ಸುಳ್ಳಿನ ಪ್ರೀತಿಗೆ ಮರುಳಾಗಿ ಎಲ್ಲದಕ್ಕೂ ತಲೆ ಅಲ್ಲಾಡಿಸಿ ಹೂವಾಗಲಿ ನಾನು ಮಾಡುತ್ತೇನೆ ಎನ್ನುತ್ತೀರಿ. ನಿಮ್ಮ ಈ ಇಲ್ಲ ಎಂದು ಹೇಳಲಾಗದ ಮೃದು ಗುಣವೇ ಇತರರಿಗೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಬಳಸಿಕೊಳ್ಳಲು, ನಿಮ್ಮನ್ನು ತುಳಿಯಲು ನೀವೇ ಬರೆದಿಟ್ಟುಕೊಂಡಿರುವ ಓಪನ್ ಲೈಸೆನ್ಸ್. ಬೇರೆಯವರ ಮನಸ್ಸನ್ನು, ಸಂಬಂಧವನ್ನು ಉಳಿಸುವ ಹುಚ್ಚು ಬರದಲ್ಲಿ ಪ್ರತಿದಿನ ಪ್ರತಿಕ್ಷಣ ನಿಮ್ಮ ಮನಸ್ಸನ್ನು, ನಿಮ್ಮ ಸ್ವಾಭಿಮಾನವನ್ನು ನೀವೇ ಸ್ವತಃ ಕಳೆದುಕೊಳ್ಳುತ್ತಿದ್ದೀರಿ. ಒಂದು ಕಟು ಸತ್ಯವನ್ನು ನಿಮ್ಮ ಮನಸ್ಸಿನ ಆಳದಲ್ಲಿ ಬರೆದಿಟ್ಟುಕೊಳ್ಳಿ. ನೀವು ಈ ಜಗತ್ತಿನಲ್ಲಿರುವ ಎಲ್ಲರನ್ನೂ ಮೆಚ್ಚಿಸಲು, ಎಲ್ಲರಿಗೂ ಒಳ್ಳೆಯವರಾಗಲು ಹುಟ್ಟಿಲ್ಲ. ಇದು ನಿಮ್ಮ ಜೀವನ. ಇಲ್ಲಿ ನಿಮ್ಮದೇ ನಿಯಮಗಳು ನಡೆಯಬೇಕು. ಯಾರಾದರೂ ನಿಮ್ಮ ಸಹನೆಯ ಮಿತಿಯನ್ನು ದಾಟಿ ಬಂದಾಗ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ಅವರ ಹೆಣ್ಣಿಗೆ ನೇರವಾಗಿ ನೋಡಿ, ಯಾವುದೇ ಮುಲಾಜಿಲ್ಲದೆ ಇಲ್ಲ, ಇದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಎಂದು ಗಟ್ಟಿಯಾಗಿ ಹೇಳುವುದನ್ನು ನೀವು ಈಗಲೇ ಕಲಿಯಬೇಕು. ಅಂದು ಮಾತ್ರ ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು, ನೆಮ್ಮದಿಯನ್ನು ಅನುಭವಿಸುತ್ತೀರಿ. ಪ್ರೀತಿಯ ಮೀನರಾಶಿಯವರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ಕಾಡುತ್ತಿರುವ ಈ ಮೂರು ಗುಪ್ತ ಶತ್ರುಗಳು ಬೇರೆಲ್ಲೂ ಇಲ್ಲ. ಅವರು ಆಕಾಶದಿಂದ ಇಳಿದು ಬಂದಿಲ್ಲ. ಅವರು ನಿಮ್ಮದೇ ವ್ಯಕ್ತಿತ್ವದೊಳಗಿನ ನಿಮ್ಮ ಗುಣಗಳಲ್ಲಿಯೇ ಆಳವಾಗಿ ಅಡಗಿ ಕುಳಿತು ಬೇರೆಯವರಿಗೆ ನಿಮ್ಮನ್ನು ಶೋಷಿಸಲು, ತುಳಿಯಲು ರಾಜಮಾರ್ಗವನ್ನು ಮಾಡಿಕೊಡುತ್ತಿದ್ದಾರೆ. ನಿಮ್ಮ ಮಿತಿಮೀರಿದ ಕರುಣೆ, ಕಠಿಣ ವಾಸ್ತವದಿಂದ ಓಡಿ ಹೋಗುವ ಭಯ ಮತ್ತು ಕಡ್ಡಿ ಮುರಿದಂತೆ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ, ಈ ಮೂರು ಭೀಕರ ಶತ್ರುಗಳನ್ನು ಈ ಕ್ಷಣವೇ ನಿಮ್ಮ ಮನಸ್ಸಿನಿಂದ, ನಿಮ್ಮ ಜೀವನದಿಂದ ಬೇರು ಸಹಿತ ಕಿತ್ತು ಬಿಸಾಡಿ. ಜಗತ್ತನ್ನು ಎದುರಿಸಲು ನಿಮ್ಮ ಮನಸ್ಸು ಬದಲಾಗಬೇಕು ನಿಜ, ಆದರೆ ಅದು ಉಕ್ಕಿನಷ್ಟೇ ಗಟ್ಟಿಯಾಗಿರಬೇಕು, ಯಾರೂ ಬಗ್ಗಿಸಲಾರದಷ್ಟು ದೃಢವಾಗಿರಬೇಕು. ನೀವು ಜ್ಯೋತಿಷ್ಯ ಚಕ್ರದ ಅಂತಿಮ ರಾಶಿ. ನೀವು ಎಲ್ಲ ರಾಶಿಗಳ ಜ್ಞಾನವನ್ನು ಒಳಗೊಂಡಿರುವ ಬಹಳ ಶಕ್ತಿಶಾಲಿ ಜೀವಿಗಳು. ನಿಮ್ಮ ಆಂತರಿಕ ಧ್ವನಿಯನ್ನು, ನಿಮ್ಮ ಇಂಟ್ಯೂಷನ್ನನ್ನು ಸಂಪೂರ್ಣವಾಗಿ ನಂಬಿ ಬೇರೆಯವರನ್ನು ಪ್ರೀತಿಸುವುದನ್ನು ನಿಲ್ಲಿಸಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು, ಗೌರವಿಸಲು ಶುರು ಮಾಡಿ. ಈ ಜಗತ್ತು ನಿಮ್ಮನ್ನು ಹೇಗೆ ನೋಡಬೇಕು, ನಿಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದನ್ನು ಬೇರೆಯವರ ಕೈಗೆ ಕೊಡಬೇಡಿ. ಅದನ್ನು ನೀವೇ ಖುದ್ದಾಗಿ ನಿರ್ಧರಿಸಿ. ನಿಮ್ಮೊಳಗಿನ ಬೃಹಸ್ಪತಿಯ ಜ್ಞಾನ, ವಿವೇಕ ಎಂದು ಜಾಗೃತವಾಗಲಿ. ನೀವು ಒಮ್ಮೆ ಎಚ್ಚೆತ್ತುಕೊಂಡು ನಿಮ್ಮ ಶಕ್ತಿಯನ್ನು ಅರಿದರೆ, ನಿಮ್ಮನ್ನು ಸೋಲಿಸುವ, ನಿಮ್ಮನ್ನು ಹಿಂದಿಕ್ಕುವ ಶಕ್ತಿ ಈ ಇಡೀ ಬ್ರಹ್ಮಾಂಡದಲ್ಲಿಯೇ ಯಾರಿಗೂ, ಯಾವ ಗ್ರಹಕ್ಕೂ ಇರುವುದಿಲ್ಲ. ನಿಮ್ಮ ಅದ್ಭುತವಾದ ಹೊಸ ಜೀವನ ಈಗಲೇ ಆರಂಭವಾಗಲಿ. ನಿಮಗೆ ಈ ಮಾಹಿತಿಯಿಂದ ನಿಮ್ಮ ಜೀವನದ ಸತ್ಯವಾಗಿದ್ದರೆ ಈಗಲೇ, ಈ ಕ್ಷಣವೇ ಈ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಇತರ ಮೀನ ರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ತಿಳಿಸಿ. ಧನ್ಯವಾದಗಳು.